ನಮಸ್ಕಾರ ಮೈಸೂರು. ನಾವಿವತ್ತು ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿದ್ದೀವಿ. ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೊಂದು 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಈ ಮನೆ 30-40 ಕಟ್ಟಿದ್ದಾರೆ ಮತ್ತು ಮುಡಾ ಅಲಾಟೆಡ್ ಸೈಟ್ ಹಾಗೂ ಪಾರ್ಕ್ ಆಪೋಸಿಟ್ ಮನೆ. ಇದು ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ನಾನು ಮುಂಚೆನೇ ಹೇಳ್ದಂಗೆ ಪಾರ್ಕ್ ಆಪೋಸಿಟ್ ಮನೆ ಸೇಲ್ಗಿದೆ. ಏನು ನೋಡಿದ್ರಿ, ಇದು ಎದುರುಗಡೆ ಇರುವಂತಹ ಪಾರ್ಕ್. ಸೊ ನಿಮಗೆ ಪರ್ಮನೆಂಟಾಗಿ ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ನೀವು ಮನೆ ಆಚೆನೂ ಒಂದು ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಪ್ಲಸ್ ಮನೆ ಒಳಗಡೆ ಅಂದರೆ ಕಾಂಪೌಂಡ್ ಒಳಗಡೆನೂ ಸಹಿತ ಒಂದು ಸೆಡಾನ್ ಅಥವಾ ಮಿಡ್ ಸೈಜ್ ಕಾರ್ಸ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಈ ಮನೆ ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ಹಾಗೂ ಎಲ್ಲ ರೂಮ್ಸ್ಗೂ ಕಾಟ್ ಫೆಸಿಲಿಟಿ ಕೊಟ್ಟಿರುವಂತಹ ಅಂದರೆ ಮಾಡಿರುವಂತಹ ಹೊಸ ಮನೆ ಅಂದರೆ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಸೇಲ್ಗಿದೆ. ನಾವು ಈಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಅಂದರೆ ನಾರ್ತ್ ಫೇಸಿಂಗ್ಗೆ ಬಾಗಿಲಿಟ್ಟಿದ್ದಾರೆ ನೋಡ್ಬೋದು. ಕಂಪ್ಲೀಟ್ ಟೀಕುಡ್ ಡೋರ್ಸ್ ಮತ್ತು ಫ್ರೇಮ್ಸ್ ಬಳಸಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ವರಾಂಡಾ, ಇದು ಲಿವಿಂಗ್ ಏರಿಯಾ. ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎದುರುಗಡೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಅದರ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಸಹಿತನೂ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಕಂಪ್ಲೀಟ್ ಗ್ರನೈಟ್ ಫ್ಲೋರಿಂಗ್ ಇರುವಂತಹ ಮನೆ. ನೋಡ್ಬೋದು, ಕ್ವೈಟ್ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ನೀವೊಂದು 6 to 8 ಸೀಟರ್ ಸೋಫಾ ಹಾಕೋಷ್ಟು ಸ್ಥಳಾವಕಾಶ ಇದೆ. ಸೊ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಿಮಗೆ ದೇವ್ರ ಮನೆ ಇದೆ. ಕಂಪ್ಲೀಟ್ ಗ್ಲಾಸ್ ಡೋರ್ ವಿತ್ ಟೀಕುಡ್ ಫ್ರೇಮ್ ಬಳಸಿದ್ದಾರೆ. ಒಬ್ಬರು ಕೂತು ಪೂಜೆ ಮಾಡೋವಷ್ಟು ಸ್ಥಳಾವಕಾಶ ಇದೆ. ಸೊ ಈ ಮನೆ ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಹೊಸ ಮನೆ. ಸೊ ಈಗೇನು ನೋಡ್ತಾ ಇದ್ರಿ, ಎದುರುಗಡೆ ನಿಮಗೆ ಡೈನಿಂಗ್ ಟೇಬಲ್ ಹಾಕುವಷ್ಟು ಜಾಗ ಇದೆ. 4 ಸೀಟರ್ ಅಥವಾ 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಫ್ರಿಡ್ಜ್ ಇಟ್ಕೊಳೋಕ್ಕೆ ಸ್ಥಳಾವಕಾಶ ಇದೆ. ಸೊ ಎಲ್ ಶೇಪಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಫೆಸಿಲಿಟಿ. ಅದು ಕೂಡ ಎಲ್ ಶೇಪಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ ಹಾಗೂ ವಾಷಿಂಗ್ ಮೆಷಿನ್ ಪಾಯಿಂಟ್ ಸಹಿತ ಬರುತ್ತೆ. ಎದುರುಗಡೆ ಇನ್ಲೆಟ್, ಔಟ್ಲೆಟ್ ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಸಹಿತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹಿತ ನಿಮಗೊಂದು ಬಟ್ಟೆ ಪಾತ್ರೆ ವಾಶ್ ಮಾಡ್ಕೊಳ್ಳಿಕ್ಕೆ ಸ್ಥಳಾವಕಾಶ ಇದೆ. ಪ್ಲಸ್ ಕೆಲಸದವರು ಇದೇ ಗೇಟಲ್ಲಿ ಬಂದು ಮತ್ತು ಅದೇ ಗೇಟಲ್ಲಿ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇದೆ. ಇಲ್ಲೇ ಸ್ಟೇರ್ಸ್ ಪಕ್ಕನೇ ನಿಮಗೆ ಒಂದು ಹ್ಯಾಂಡ್ ವಾಷಿಂಗ್ಗೆ ಸಿಂಕ್ ಮತ್ತು ಮಿರರ್ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇದು ನಿಮಗೆ ಕಾಮನ್ ಬಾತ್ರೂಮ್. ಸೊ ಕಂಪ್ಲೀಟ್ ವೆಸ್ಟರ್ನ್ ಕ್ಲಾಸೆಟ್, ಶವರ್ ಹಾಗೂ ಇದರ ಪಕ್ಕದಲ್ಲೇ ನಿಮಗೆ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಕಾರಣ ನಿಮಗೆ ಪಕ್ಕದಲ್ಲೇ ಕಾಮನ್ ಬಾತ್ರೂಮ್ ಇರೋದ್ರಿಂದ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇಲ್ಲ.
ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಇದೆ ಮತ್ತು ಮೇಲ್ಗಡೆ ನಿಮಗೆ ಸ್ಟೋರೇಜ್ ಫೆಸಿಲಿಟಿನ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ಲಿರೋ ರೂಮ್ಗೆ ಕಾಟ್ ಇಲ್ಲ, ಮೇಲ್ಗಡೆ ಏನಿದೆ 2 ರೂಮ್ಸ್ಗೂ ಸಹಿತ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೀವೊಂದು ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ಓಡಾಡಲಿಕ್ಕೆ ಯಾವುದೇ ರೀತಿ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಸೊ ನಾವೇನು ನೋಡ್ತಾ ಇದ್ದೀವಿ, ಇದು ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಆ್ಯಂಟಿ ಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ. ನಾವೀಗ ಫಸ್ಟ್ ಫ್ಲೋರ್ಲಿದ್ದೀವಿ. ಇಲ್ಲೂ ಸಹಿತ ನಿಮಗೊಂದು ಕಾಮನ್ ಏರಿಯಾ ಕೊಟ್ಟಿದ್ದಾರೆ, ಪ್ಲಸ್ ಟಿ ವಿ ಕ್ಯಾಬಿನೆಟ್ ಅಳವಡಿಸಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ರೂಮ್ ಬರುತ್ತೆ, 2ಕ್ಕೂ ಸಹಿತ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಪ್ಲಸ್ ಕಾಟ್ ಫೆಸಿಲಿಟಿ, ಪ್ಲಸ್ ವಾಕಿನ್ ವಾರ್ಡ್ರೋಬ್ ಸಹಿತನೂ ಕೊಟ್ಟಿದ್ದಾರೆ. ಇದು ನಿಮಗೆ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇರೋದು. ನೋಡ್ಬೋದು ಭಾಳ ವಿಶಾಲವಾಗಿ ರೂಮ್ ಸೈಜಸ್ ಇದೆ. ನೀವು ಕಾಟ್ ಹಾಕ್ಕೊಂಡ್ರೂ ಸಹಿತ ಓಡಾಡಲಿಕ್ಕೆ ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಕಾಟ್ ಪಕ್ಕ ನಿಮಗೆ ಸೈಡ್ ಟೇಬಲ್ ಸಹಿತನೂ ಕೊಟ್ಟಿದ್ದಾರೆ. ಸೊ ಈ ಕಾಟ್ ಕೆಳಗಡೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಪ್ಲಸ್ ಟಿ ವಿ ಕ್ಯಾಬಿನೆಟ್ ಇದೆ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಹಾಗೂ ವಾಕಿನ್ ವಾರ್ಡ್ರೋಬ್ ಫೆಸಿಲಿಟಿ ಕೊಟ್ಟಿದ್ದಾರೆ. ನೋಡ್ಬೋದು ನಿಮಗೆ ಕನ್ಸೀಲ್ಡ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ನೀವು ಡೋರ್ ಓಪನ್ ಮಾಡಿದ್ರೆ ನಿಮಗೆ ಭಾಳ ವಿಶಾಲವಾಗಿರುವಂತಹ ಎಲ್ ಶೇಪಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಪ್ಲಸ್ ಮೇಲ್ಗಡೆ ಸಹಿತ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಪ್ಲಸ್ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಹಿತನೂ ಇದೆ. ಸೊ ಇದು ನಿಮಗೆ ಈ ರೂಮ್ಗಿರುವಂಥ ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಸಿಂಕ್, ವೆಸ್ಟರ್ನ್ ಕ್ಲಾಸೆಟ್ ಹಾಗೂ ಶವರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ನಿಮಗೆ ಗಾಳಿ ಬೆಳಕಿಗೆ 2 ವಿಂಡೋ ಸಹಿತನೂ ಅಳವಡಿಸಿದ್ದಾರೆ. ಸೊ ಇದಕ್ಕೆ ಆದಂಥ ಒಂದು ಕಾಮನ್ ಬಾಲ್ಕನಿ ಇದೆ, ಭಾಳ ವಿಶಾಲವಾಗಿರುವಂತಹ ಬಾಲ್ಕನಿ. ಸೊ ನಿಮಗೆ ಪಾರ್ಕ್ ಆಪೋಸಿಟ್ ಇರೋದ್ರಿಂದ ಸಾಯಂಕಾಲದ ಹೊತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂತು ಒಂದು ಟೈಮ್ನ ಕಳೀಲಿಕ್ಕೆ ಒಂದು ಒಳ್ಳೆಯ ಸ್ಥಳಾವಕಾಶ ಇದೆ. ಸೊ ಇದು ನಿಮಗೆ 3ನೇ ಬೆಡ್ರೂಮ್, ಈ ಮನೆಯ 3ನೇ ಬೆಡ್ರೂಮ್. ಇದಕ್ಕೂ ಸಹಿತ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ಪ್ಲಸ್ ಇದಕ್ಕೆ ಆದಂಥ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಎಲ್ಲ ರೂಮ್ಸು ಕ್ವೈಟ್ ಸ್ಪೇಷಿಯಸ್ ಆಗಿದೆ, ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸ್ತಾ ಇಲ್ಲ. ಸೊ ನಿಮಗೆ ಕಾಟ್ ಹಾಕಿದ ಮೇಲೂ ಸಹಿತ ನಿಮಗೆ ಕ್ವೈಟ್ ಸ್ಪೇಷಿಯಸ್ ಆಗಿರುವಂತಹ 3ನೇ ಬೆಡ್ರೂಮ್. ಇದರ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಸ್ಕೂಲ್ ಸಹಿತ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಸೊ ನಾವೀಗ ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಈ ಬ್ಯೂಟಿಫುಲ್ 3 ಬೆಡ್ರೂಮ್ ಹೊಸ ಮನೆ ಸೇಲ್ಗಿದೆ. ನಾನು ಮುಂಚೆ ಹೇಳ್ದಂಗಿದ್ದು ಪಾರ್ಕ್ ಆಪೋಸಿಟ್ ಇರುವಂತಹ ಮನೆ 30-40 ಕಟ್ಟಿದ್ದಾರೆ, ಮುಡ ಅಲಾಟೆಡ್ ಸೈಟ್. ಸೊ ಇಲ್ಲೂ ಸಹಿತ ವಾಷಿಂಗ್ ಮೆಷಿನ್ ಪಾಯಿಂಟ್ ಮಾಡಿದ್ದಾರೆ ಹಾಗೂ ಟೆರೇಸ್ಗೆ ಹೋಗಲಿಕ್ಕೆ ಇದು ದಾರಿ. ಸೊ ಇದರ ಬೆಲೆ, ಈ ಮನೆಯ ಬೆಲೆ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.